ಅಂತ. ಸೊ ಯಡಿಯೂರಪ್ಪನವರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ಕೈ ಎತ್ತಿ ನಮ್ಮ ಎರಡೂ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಸೂಚಿಸ್ತಾ ಇರುವಂತದ್ದು ನೋಡಿದಾಗ ಕನಿಷ್ಠ 25,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಚಿಂಚೋಳಿ ಕುಂದಗೋಳಲ್ಲಿ ನಾವು ಗೆಲ್ತೇವೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನಮಗಿದೆ ಅನ್ನೋ ಮಾತನ್ನು ನಾನು ತಮಗೆ ತಿಳಿಸಕ್ಕೆ ನಾನು ಇಷ್ಟಪಡ್ತೇನೆ. ಯಾರು ಏನೇ ಹೇಳಲಿ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ವಿಶ್ವನಾಥ್ ಅವರ ಹೇಳಿಕೆ ಅದು ದೇವೇಗೌಡರ ಹೇಳಿಕೆ ಅಥವಾ ಕುಮಾರಸ್ವಾಮಿ ಅವರ ಹೇಳಿಕೆ ಅಂತ ನಾವು ಪರಿಗಣಿಸಬೇಕು. ಅದು ಸ್ವಂತ ಇಚ್ಛೆ ಮೇಲೆ ಯಾವುದೇ ರಾಜ್ಯದ ಅಧ್ಯಕ್ಷ ಈ ತರ ಸಮ್ಮಿಶ್ರ ಸರ್ಕಾರ ಇದ್ದಾಗ ಮಾತನಾಡೋಕೆ ಯಾರು ಇಷ್ಟಪಡೋದಿಲ್ಲ, ಮಾತನಾಡೋದು ಬಾರದು. ಮೊದಲು ಅವ್ರ ತಂದೆ ಗೆಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮಗ ಮಂತ್ರಿ ಆಗಿದ್ದಾರಲ್ಲ ಅವ್ರನ್ನ ಗೆಲ್ಲಿಸಿ ತೋರಿಸ್ಲಿ, ನಂತರ ಉಳಿದಕ್ಕೆ ಉತ್ತರ ಕೊಡ್ಲಿ, ಅಥವಾ ಈ ಬೈ ಎಲೆಕ್ಷನ್ ಗೆದ್ದು ತೋರಿಸ್ಲಿ. ಇದು ನಾನು ಚಾಲೆಂಜ್ ಮಾಡ್ತೇನೆ. ಎರಡೂ ಕ್ಷೇತ್ರ ನಾವು ಗೆಲ್ತೇವೆ. ನಮ್ಮ ಗೆಲುವು ನಿಶ್ಚಿತ ಅಂತ ಗೊತ್ತಾಗಿರೋದ್ರಿಂದ ಹಣದ ಚೀಲವನ್ನು ತುಂಬಿಕೊಂಡು ಬಂದು ಇಬ್ಬರು ಬಂದು ಇಲ್ಲಿ ಕುಂತಿದ್ರು. ಒಂದ್ ಕಡೆ ಸಿದ್ದರಾಮಯ್ಯ ಅವರು, ಮತ್ತೊಂದು ಕಡೆ HD ಕುಮಾರಸ್ವಾಮಿ ಅವರು, ಮತ್ತೊಂದು ಕಡೆ BS ಯಡಿಯೂರಪ್ಪ ಅವರು. ಈ ಎಲ್ಲಾ ಶಕ್ತಿ ಕೇಂದ್ರಗಳ ನಡುವೆ ಇನ್ನೊಂದು ಸೂಪರ್ ಸ್ಟ್ರಾಂಗ್ ಶಕ್ತಿ ಕೇಂದ್ರ ಇದೆ, ಅಥವಾ ಇನ್ನೊಬ್ಬ ಸೂಪರ್ ಸ್ಟ್ರಾಟಜಿಸ್ಟ್ ಇದ್ದಾರೆ. ಅವರೇನ್ ಹೇಳ್ತಾರೆ ಅನ್ನೋದು ಬಹಳ ಬಹಳ ಮುಖ್ಯ ಆಗತ್ತೆ. ಯಾರದು, ಏನ್ ಹೇಳಿದ್ದಾರೆ ನೋಡಿ. ಈ ಸರ್ಕಾರ 100 ಶೆಟ್ರು 100 ಯಡಿಯೂರಪ್ಪ ಬಂದ್ರು ಈ ಸರ್ಕಾರ ತೆಗಿಯಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅವರಿಬ್ರು ಈ ಸರ್ಕಾರ ಬಿದೋಗ್ತದೆ ಅಂತ ಹೇಳ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಈಗಾಗಲೇ ಅಲ್ಲೆಲ್ಲ ಹೇಳಿದ್ದಾರೆ. ಸೊ ಹಿಂಗಿರ್ಬೇಕಾದ್ರೆ ಏನು ಸಮಸ್ಯೆ ಇಲ್ಲ. ಆಸೆ ಅಂದರೆ ನಾನು ನೋಡ್ರಿ, ನನಗೆ ಆಸೆ ಅಂತಂದರೆ ಸನ್ಯಾಸಿ ಅಲ್ಲ ಅಂತ ಹೇಳಿದ್ದೀನಿ. ಟೈಮ್ ಬರಲಿ, ನೆಕ್ಸ್ಟ್ ನಮ್ಮ ಸರ್ಕಾರ ಬರಲಿ, ನಮ್ಮ ಪಕ್ಷ ಬರಲಿ. ಈಗ ಈಗ ನನಗೆ ಕಾಂಪಿಟೇಟರ್ ಏನಿಲ್ಲ. 5 ವರ್ಷ ಏನು ನಾವು ಮಾತು ಕೊಟ್ಟಿದ್ದೀವಿ ಕುಮಾರಸ್ವಾಮಿಗೆ, ಅದಕ್ಕೆ ಬದ್ಧರಾಗಿದ್ದೀವಿ. ನೆಕ್ಸ್ಟ್ ನಮ್ಮ ಸರ್ಕಾರ ಬರಬೇಕು, ನಮ್ಮ ಪಕ್ಷ ಬರಬೇಕು, ಆಮೇಲೆ ಮಾತಾಡಬೇಕು. ಬಹಳ ಸಂತೋಷ. ಯಾರು ಬೇಡ ಅಂತ ತಪ್ಪೇನಿದೆ, ಆಸೆ ಪಡೋದೇನು ತಪ್ಪೇನಿದೆ, ಆಗಲಿ ಬಿಡಿ. ಓಕೆ. ಈ ಸರ್ಕಾರ 100 ಶೆಟ್ರು 100 ಯಡಿಯೂರಪ್ಪ ಬಂದ್ರು ಈ ಸರ್ಕಾರ ತೆಗಿಯಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅವರಿಬ್ರು ಈ ಸರ್ಕಾರ ಬಿದೋಗ್ತದೆ ಅಂತ ಹೇಳ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಈಗಾಗಲೇ ಅಲ್ಲೆಲ್ಲ ಹೇಳಿದ್ದಾರೆ. ಸೊ ಹಿಂಗಿರ್ಬೇಕಾದ್ರೆ ಏನು ಸಮಸ್ಯೆ ಇಲ್ಲ. ಆಸೆ ಅಂದರೆ ನಾನು ನೋಡ್ರಿ, ನನಗೆ ಆಸೆ ಅಂತಂದರೆ ಸನ್ಯಾಸಿ ಅಲ್ಲ ಅಂತ ಹೇಳಿದ್ದೀನಿ. ಟೈಮ್ ಬರಲಿ, ನೆಕ್ಸ್ಟ್ ನಮ್ಮ ಸರ್ಕಾರ ಬರಲಿ, ನಮ್ಮ ಪಕ್ಷ ಬರಲಿ. ಈಗ ಈಗ ನನಗೆ ಕಾಂಪಿಟೇಟರ್ ಏನಿಲ್ಲ. 5 ವರ್ಷ ಏನು ನಾವು ಮಾತು ಕೊಟ್ಟಿದ್ದೀವಿ ಕುಮಾರಸ್ವಾಮಿಗೆ, ಅದಕ್ಕೆ ಬದ್ಧರಾಗಿದ್ದೀವಿ. ನೆಕ್ಸ್ಟ್ ನಮ್ಮ ಸರ್ಕಾರ ಬರಬೇಕು, ನಮ್ಮ ಪಕ್ಷ ಬರಬೇಕು, ಆಮೇಲೆ ಮಾತಾಡಬೇಕು. ಬಹಳ ಸಂತೋಷ. ಯಾರು ಬೇಡ ಅಂತ ತಪ್ಪೇನಿದೆ, ಆಸೆ ಪಡೋದೇನು. ಇಷ್ಟೆಲ್ಲ ಯಾಕೆ ಆಗ್ತಾ ಇದೆ ಹೈ ಡ್ರಾಮಾ? ಇಷ್ಟು ದಿವಸ ಇಲ್ಲದೆ ಇರೋದು, ಇಷ್ಟು ದಿವಸ ನಾವೆಲ್ಲ ಚೆನ್ನಾಗಿದ್ದೀವಿ ಇದ್ದಿದ್ದು. ಈಗ ಆಲ್ ಆಫ್ ಅ ಸಡನ್ ಎಲ್ಲರೂ ಒಬ್ರು ವಿರುದ್ಧ ಒಬ್ರು ಕತ್ತಿ ಹಿರಿದು ನಿಂತು ಬಿಟ್ಟು